ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಅತಿಥಿ ಶಿಕ್ಷಕರ ನೇಮಕಾತಿ ಮೊರೆ ಹೋಗ್ತಾ ಇದ್ದಾರೆ. ನಿಮಗೆ ಶಿಕ್ಷಕರ ನೇಮಕಾತಿ ಸದ್ಯಕ್ಕಿಲ್ಲ. ಬಿಗ್ ಶಾಕಿಂಗ್ ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ ನೀತಿ ಆಯೋಗ ಒಂದು ವರದಿ ಕೂಡ ಕೊಟ್ಟಿದ್ದೆ. ಆ ವರದಿಯನ್ನು ಕೂಡ ಬದಿಗೆತ್ಬಿಟ್ಟು ರಾಜ್ಯ ಸರ್ಕಾರ ಕಾಯಂ ಶಿಕ್ಷಕರ ನೇಮಕಾತಿ ಮೊರೆ ಹೋಗಿಲ್ಲ. ಇದೇನಾಗುತ್ತೆ ಅಂದರೆ, ಸಾಕಷ್ಟು ಜನ ನೇಮಕಾತಿನ ಮಾಡ್ತಾರ, ಗುತ್ತಿಗೆ ಶಿಕ್ಷಕರ ನೇಮಕಾತಿ ಹೋಗ್ತಿದ್ದಾರೆ, ಅತಿಥಿ ಶಿಕ್ಷಕರ ನೇಮಕಾತಿ ಹೋಗ್ತಾರೆ. ಇದು ತಾತ್ಕಾಲಿಕ ಆದರೂ ಕೂಡ ಇದನ್ನ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ವಾರ್ಷಿಕ ಆಧಾರದ ಮೇಲೆ ಶಿಕ್ಷಕರ ನೇಮಕಾತಿ ನಡೆಸಬೇಕು ಅಂತೇಳಿ ಆಯೋಗ ವರದಿ ಕೂಡ ಕೊಟ್ಟಿತ್ತು. ಆ ವರದಿ ಕೊಟ್ಟಿದ್ರು ಕೂಡ ಅದನ್ನ ಹಿಂದೆ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ. ಏನಂದ್ರೆ, ಸುಖದೇವ್ ತೋರಟ್ ನೇತೃತ್ವದ ರಾಜ್ಯದ ಶಿಕ್ಷಣ ನೀತಿ ಬಂದ್ಬಿಟ್ಟು ಒಂದು ವರದಿ ಕೊಟ್ಟಿರುತ್ತೆ. ಆ ವರದಿಯಲ್ಲಿ ಎಲ್ಲಾ ರೀತಿ ಮಾಹಿತಿ ಕೊಟ್ಟಿರುತ್ತೆ. ಈ ಮಧ್ಯೆ ಅದೆಲ್ಲ ಗೊತ್ತಿದ್ರು ಕೂಡ 9,730 ಅತಿಥಿ ಶಿಕ್ಷಕರ ನೇಮಕಾತಿಗೆ ಮೊರೆ ಹೋಗಿದ್ದಾರೆ. ಅಲ್ಲಿ ಒಂದು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಶಿಕ್ಷಕರ ನೇಮಕಾತಿ ಆಗ್ಬೇಕಾಗುತ್ತೆ, ಶಿಕ್ಷಕರ ಕೊರತೆ ಕೂಡ ಇದೆ. ಕೆಲವೊಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದೇ ಒಂದು ಶಿಕ್ಷಕರು ಕೊಡಿಲ್ಲ, ಲಿಟರಲಿ ಝೀರೋ ಶಿಕ್ಷಕರು ಇದ್ದಾರೆ. ಈ ರೀತಿ ಸಮಸ್ಯೆಗಳು ಕೊಟ್ಟಿದ್ದಾರೆ. ಬಜೆಟ್ ನಲ್ಲಿ ಶಿಕ್ಷಣಕ್ಕೆ ಮೀಸಲಾಗಿರೋ ಹಣ ಕೂಡ ಉಪಯೋಗಿಸಬೇಕು. ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ ಎಲ್ಲ ಕಡೆ ಅಂತ ಹೇಳಿ ಆಯೋಗ ಕೂಡ ವರದಿ ಕೊಟ್ಟಿರುತ್ತೆ. ಆ ವರದಿಯನ್ನು ಕೂಡ ಮಾಡಿಲ್ಲ. ಅತಿಥಿ ಶಿಕ್ಷಕರ ನೇಮಕಾತಿ ಆದ್ರೆ ನಿಮಗೆ ಏನು ಗೊತ್ತಿದೆ, ತಾತ್ಕಾಲಿಕ, ನಿಮ್ಗೆ ಗೊತ್ತಿರೋ ಪರ್ಮನೆಂಟ್ ಅಲ್ಲ. ಬಟ್ ಆದ್ರೂ ಕೂಡ ಅದರ ಹೋಗಿದ್ದಾರೆ. ಇತರ ಭಾಷಾ ವಲಸಿಗರು, ಬಹುಭಾಷಿಕರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಕೂಡ ಆಗ್ತಾ ಇದೆ. ಅತಿಥಿ ಶಿಕ್ಷಕರ ನೇಮಕಾತಿ ಅಂದ್ರೆ ಲೈಕ್ ಏನೆಲ್ಲ ಗೆಸ್ಟ್ ಲೆಕ್ಚರ್ಸ್ ನೇಮಕಾತಿ ಮಾಡ್ತಾರೆ, ಅದನ್ನು ಸಂಪೂರ್ಣವಾಗಿ ತೆಗೆದಾಕ್ಬೇಕು. ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಬಾರದು ಅಂತ ಕೂಡ ವರದಿ ಕೂಡ ಇತ್ತು. ಅದನ್ನು ಕೂಡ ಇದನ್ನ ಮಾಡಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರ 50,000, ಪ್ರೌಢಶಾಲೆ ಶಿಕ್ಷಕರಿಗೆ 60,000 ಅಂತ ಒಟ್ಟು ಹೂಡಿಕೆಗೆ ಸುಮಾರು 317.71 ಕೋಟಿ ಅಂದಾಜಾಗ್ಬೋದು ಅಷ್ಟೇ ಅಂತ ಹೇಳಿ ಮಾಹಿತಿ ಕೊಟ್ಟಿತ್ತು. ಬಟ್ ಅದನ್ನು ಕೂಡ ಸರ್ಕಾರ ಕೂಡ ಮಾಡ್ತಾ ಇಲ್ಲ. ಶಿಕ್ಷಕರ ಅರ್ಹತೆ ಮಾಡಬೇಕು. ಬಳ್ಳಾರಿ, ಯಾದಗಿರಿ, ಕೊಪ್ಪಳ ಭಾಗದಲ್ಲಿ ಶಿಕ್ಷಕರ ನೇಮಕಾತಿ ಕೂಡ ಇಲ್ಲ. ಮತ್ತೆ ಶಾಲಾ ಮುಟ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಕೂಡ ಇದೆ. ಒಂದು ಆಯೋಗ ವರದಿ ಕೂಡ ಇದ್ರು ಕೂಡ ವರದಿಯನ್ನು ಕೂಡ ಸರ್ಕಾರ ಬದಿಗೆತ್ತಿದೆ. ಈಗ ಸ್ವತಃ ಸಿಎಂ ಅವರೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಹೋಲ್ಡ್ ಮಾಡಿದಾರೆ ಅಂದ್ರೆ ಅವರೇ ಡೈರೆಕ್ಷನ್ ಕೊಡಬೇಕಾಗುತ್ತೆ. ಅಲ್ಲಿವರೆಗೂ ಆಗೋದಿಲ್ಲ. ಬಟ್ ಬೇರೆ ನಿಮಗೆ ಗೊತ್ತಿರೋ ಪೊಲೀಸ್ ನೇಮಕಾತಿ ಎಲ್ಲ ಕೂಡ ಆಗ್ತಾ ಇದೆ. ಆ ಸಚಿವರು ತೆಗೆದುಕೊಂಡಿದ್ದಾರೆ. ಬಟ್ ಶಿಕ್ಷಕರ ನೇಮಕಾತಿಗೆ ಸಮಸ್ಯೆ ಕೂಡ ಆಗಿದೆ. ಏನೋ ನೋಡೋಣ, ಇಲಾಖೆಯವರು ಇನ್ನೂ ಕೂಡ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಲೈಕ್ ಇನ್ನೂ ಕೂಡ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿಲ್ಲ. ಅದು ಆಗ್ಬೇಕು. ಸಿ ಅಂಡರ್ ರೂಲ್ಸ್ ನಿಮಗೆ ಗೊತ್ತಿರೋ ಅದು ಬರಬೇಕು. ಇಷ್ಟೆಲ್ಲ ಗೊಂದಲ ಕೂಡ ಇದೆ. ಈ ಮಧ್ಯೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಮೊರೆ ಹೋಗಿದ್ದಾರೆ. ಈ ಎಲ್ಲ ಕಾರಣದಿಂದ ಸರ್ಕಾರಕ್ಕೆ ವರದಿ ಕೂಡ ಕೊಟ್ಟಿದ್ದಾರೆ. ಈ ರೀತಿ ನೇಮಕಾತಿ ಮಾಡಬೇಕು, ಇದು ಸರಿಯಲ್ಲ ಅಂತ ಸರ್ಕಾರಕ್ಕೆ ವರದಿ ಕೊಟ್ಟಿದ್ರು ಕೂಡ ಆ ವರದಿಯನ್ನು ತಿರಸ್ಕಾರ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಇದರೆಲ್ಲ ನೋಡ್ತಾ ಇದ್ರೆ ನಿಮಗೆ ನೇಮಕಾತಿ ಸದ್ಯಕ್ಕಿಲ್ವಾ ಅಂತ ಹೇಳಿ ಅನಿಸ್ತಾ ಇದೆ. ನಿಮಗೆ ಏನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.